ಬ್ಲಾಗ್ ಸ್ಟಾರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು. ಬಾಬಾ ಮುದ್ದೆ ಕಟ್ಟೋಗು ಗೈಸ್, ನೀವು ಕಮೆಂಟ್ ಮಾಡಿ ಗೈಸ್. ಚಲ್ಬಿಡ್ತೀನಿ, ಹೇಳ್ತೀನಿ, ನಿಜ ಚಲ್ಬಿಡ್ತೀನಿ. ನನ್ನ ಬ್ಯೂಟಿ ಎಲ್ಲ ಅವನಿಗೆ ಕೊಟ್ಬಿಟ್ಟೆ. ವಾಟ್ಸ್ ಅಪ್ ಫ್ಯಾಮ್. ಸೊ ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಕತೆ ಏನಂದರೆ ಇವತ್ತು ನಾವು ರಂಗನಾಥ ಸ್ವಾಮಿ ಬೆಟ್ಟದಲ್ಲಿದ್ದೀವಿ ಆ್ಯಂಡ್ ಇವತ್ತು ವ್ಲಾಗ್ ನನ್ನ ತಮ್ಮ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಇಲ್ಲೆಲ್ಲ ಇವತ್ತು ಯಾವ ಥರ ಆಗುತ್ತೆ, ಏನಕ್ಕೆ ಮಾಡ್ತಾ ಇದ್ದೀವಿ, ಏನಕ್ಕೆ ಬಂದಿದ್ದೀವಿ ಇಲ್ಲಿ ಅಂತ ಎಲ್ಲಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಮೊದಲಿಗೆ ಲುಕ್ ಎಟ್ ಮೈ ಔಟ್ಫಿಟ್. ಚೆನ್ನಾಗಿದೆ, ವೆರಿ ಮಿನಿಮಲ್. ತುಂಬ ಕಷ್ಟ ಆಗ್ತಿದೆ ಮೇಂಟೈನ್ ಮಾಡೋಕ್ಕೆ, ಬಟ್ ಇಟ್ಸ್ ಓಕೆ. ಬನ್ನಿ ಎಲ್ಲಾನು ತೋರಿಸ್ತೀನಿ. ಆ್ಯಂಡ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರೂ ಮಿಂಚ್ತಾ ಇದ್ದಾರೆ, ಸೈಕಾಗಿ ಮಿಂಚ್ತಾ ಇದ್ದಾರೆ. ಇನ್ನು ಒಬ್ಬೊಬ್ಬರನ್ನೇ ತೋರಿಸ್ಕೊಂಡು ನಾನು ಬರ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ನೋಡಿ ಗಾಯ್ಸ್, ಯಾವ ಥರ ಆಡ್ತಾ ಇದ್ದಾನೆ ಇವನು. ನನ್ನ ಹತ್ರ ಉಗಿಸ್ಕೊಂತಾನೆ ಗಾಯ್ಸ್. ನಮ್ಮ ಮದರ್ ಇಂಡಿಯಾ ನೋಡಿ ಗಾಯ್ಸ್ ಹೆಂಗ್ ರೆಡಿ ಆಗ್ಬಿಟ್ಟಿದ್ದಾರೆ. ಹಾಯ್ ಮಾಡಿ ನನ್ನ ವ್ಲಾಗ್ಗೆ. ಇವರು ನಮ್ಮ ದೊಡ್ಡಮ್ಮ. ಹಾಯ್ ಮಾಡಿ ದೊಡ್ಡಮ್ಮ. ಇವರು ನಮ್ಮ ಅತ್ತೆ. ಗಾಯ್ಸ್, ಇವಾಗ ನೋಡಿ ಫೈನಲಿ ಮರಿ ಕಡಿತಾ ಇದ್ದಾರೆ. ಕುಯ್ತಾ ಇದೆ ಸಂವಾಟ್, ಕಡಿ ಕುಡಿ ಎಲ್ಲಾನು. ಗಾಯ್ಸ್ ನೋಡಿ, 2 ಮರಿಗಳು ರೆಡಿ ಆಗಿದೆ. ಇವಳು ತಿನ್ನಕ್ ರೆಡಿ ಆಗಿದ್ದಾಳೆ. ಐ ವಿಲ್ ನಾಟ್ ಈಟ್ ಮಟನ್. ಗಾಯ್ಸ್, ನಾನು ಕನ್ನಡ ಬ್ಲಾಗ್ ಅಲ್ಲಿ ಇಂಗ್ಲಿಷ್ ಮಾತಾಡ್ತಾವಳೆ. ನನ್ನ ಕ್ಯಾಮ್ರಾಮನ್ ಇವನು ನನ್ನ ಬ್ಲಾಗ್ ಅಲ್ಲಿ ಇವನೇ ಮಾಡ್ಬೇಕು, ನಾನ್ ಮಾಡ್ಬಾರ್ದು ಗಾಯ್ಸ್, ಅಲ್ವಾ? ಒಂದು ಇವನು ತೀಟೆ ಸುಬ್ಬ. ಗೈಸ್, ನಾನು ಸ್ಪೆಕ್ಸ್ ಹಾಕೊಂಡ್ರೆ ನಾನು ವಿಯರ್ಡ್ ಆಗಿ ಕಾಣಿಸ್ತೀನ? ಕಾಮೆಂಟ್ ಸ್ಪೆಕ್ಸ್ ಆಮೇಲೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಅದೇನು ಹೇಳ್ತಾರೆ. ನೋಡಿ ಗಾಯ್ಸ್, ವೇಟ್, ಈ ಕಡೆ ತಿರ್ಕೋ ಸರ್, ಹಿಂಗಿದೆ ನೋಡಿ ಗಾಯ್ಸ್. ಈ ತರ ವ್ಲಾಗ್ ಮಾಡಿದ್ರೆ ಚೆನ್ನಾಗಿದ್ಯಾ, ಆರ್ ಸ್ಪೆಕ್ಸ್ ಹಾಕೊಂಡು ವ್ಲಾಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀನಾ? ಗರ್ಜಿನಾಯಿ ಹೆಂಗೆ ಇದ್ರೆ ಗರ್ಜಿನಾಯಿನೇ ಗೈಸ್. ಸ್ಪೆಕ್ಸ್ ಹಾಕೊಂಡು ಸರಿ, ಇಲ್ಲ ಅಂದ್ರೆ ಸರಿ. ಗೈಸ್, ನೀವು ಕಮೆಂಟ್ ಮಾಡಿ ಗೈಸ್. ನೋಡಿ ಕುಂಕುಮ ಇಡ್ತಿದ್ದಾರೆ. A few moments later. Hey guys, ಬೆಳಗ್ಗೆ 4 o'clock ಎದ್ದಿರೋದಕ್ಕೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಎದ್ದೇಳ್ತಾ ಇದ್ದೀನಿ. 10 o'clock, 10:30 ಆಗಿದೆ. ಯಾರೂ ಮಲ್ಕೊಂಡಿಲ್ಲ, ನಾನು ಒಬ್ಬಳೇ ಎಲ್ಲಿ ಸಿಕ್ತು ಜಾಗ ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಎಲ್ಲ ಕೆಲಸ ಏನೇನು ಆಗ್ತಾ ಇದೆ ಅಂತ ಏನೂ ಗೊತ್ತಿಲ್ಲ, ನಾನು ಪಾಡಿಗೆ ನಾನಿದ್ದೀನಿ. ಆ್ಯಂಡ್ ಲೆಟ್ಸ್ ಗೋ ಆ್ಯಂಡ್ ಸಿ ನೌ. ಗಾಯ್ಸ್, ನಮ್ಮ ಅಜ್ಜಿ ಬೈತಾ ಇದ್ದಾರೆ. ಸೊ ಇವಾಗ ಟೈಮ್ 1 o'clock ಆಗಿದೆ. ಆ್ಯಂಡ್ ತುಂಬ ನಾನು ರೆಡಿ ಆಗಿದ್ದೀನಿ. ನೋಡಿ ನಾನು ಹೂ ಮುಟ್ಕೊಂಡಿದ್ದೀನಿ. ರೆಡಿ ಆಗಿದ್ದೀನಿ. ಆಮೇಲೆ 1 o'clock ಆಗಿದೆ. ಅವೆಲ್ಲ ನೋಡಿ ಗಾಯ್ಸ್, ನನ್ನ ತಮ್ಮ ತಾತ ತರ ಎಲೆ ಅಡಿಕೆ ತಿಂತಾ ಇದ್ದಾನೆ. ನನಗೆ ಹೇಳ್ತಾ ಇದ್ದಾನೆ ಯಾವ ತರ ಮಾತಾಡ್ಬೇಕು ಅಂತ, ಅಲ್ವೇನೋ? ನೋಡಿ ಗಾಯ್ಸ್, ನನ್ನ ತಮ್ಮ ನನಗೆ ಏನಿದು ಸಕ್ಕರೆ ಮತ್ತೆ ಎಲೆ ಕೊಟ್ಟಿದ್ದಾನೆ. ಊಟದ ಮುಂಚೆನೆ ತಿನ್ಬಾರ್ದು ಅನ್ಬಿಟ್ಟು ನೀನೇ ತಿಂತೀನಿ. ಮತ್ತೆ ನೀವು ಅಣ್ಣ ಜ್ಯೂಸ್ ಕುಡಿತಿದ್ದಾರೆ. ಚಲ್ಬಿಡ್ತೀನಿ, ಹೇಳ್ತೀನಿ, ನಿಜ ಚಲ್ಬಿಡ್ತೀನಿ. ನೋಡಿ ಗಾಯ್ಸ್, ಕುಡಿಯೋಕೆ ಬಿಡ ಅಂತ ಮ್ಯಾಮ್ ಕಚ್ಚಿಬಿಟ್ಟೆ ನಾನಂತೆ. ಗಾಯ್ಸ್, ಬಾಬಾ ಮುದ್ದೆ ಕಟ್ಟೋಗು. ಬ್ಲಾಗ್ ಮಾಡಕ್ಕೆ ಬಿಡಲ್ಲ ಅಂತಾರೆ. ಈಗ ಮುದ್ದೆ ಕಟ್ಬೇಕು, ಹೋಗಿ ಮುದ್ದೆ ಕಟ್ಟಕ್ ನಂಗೆ ಬರಲ್ಲ. ನಮ್ಮಮ್ಮ ಹೇಳ್ಕೊಟ್ಟಿಲ್ಲ. ನಮ್ಮಮ್ಮ ಹೇಳ್ಕೊಟ್ಟಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮಮ್ಮಗೆ ಬರಲ್ಲ. ನಮ್ಮಮ್ಮ ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ. ಬನ್ನಿ ಒಂದು ರೌಂಡ್ ಎಲ್ಲ ತೋರಿಸ್ತೀನಿ. ಇವನು ಫ್ಯೂಚರಲ್ಲಿ ವ್ಲಾಗ್ ಮಾಡ್ಬೇಕಂತೆ. ಸೊ ಕಟ್
ಕಟ್ ಮಾಡಿಲ್ಲ ಅಂದ್ರೆ ಮಾತಾಡೋದೇ ನೋಡಿ ಗೈಸ್, ಬ್ಲ್ಯಾಕ್ ಮೇಲ್. ಇಲ್ಲ, ಸೀರಿಯಸ್ ಆಗಿ ಹೇಳ್ತೇವೆ. ಕಟ್ ಮಾಡಿಲ್ಲ ಅಂದರೆ ಮಾತಾಡೋದಂತೆ. ಕಾಂಪಿಟೇಷನ್ ನಮ್ಮಲ್ಲೇ. ಮತ್ತೆ ನಾವು ಗೈಸ್ ನಮ್ಮ ತಾತ ಮಾಮ ಇದ್ದಾರೆ ಗೈಸ್. ಭಯ ಆಗ್ತಾ ಇದೆ ನಾನು ಮಾಡೋಕ್ಕೆ. ನಮ್ಮ ಇಡೀ ಖಾನ್ದಾನೇ ಇಲ್ಲಿದೆ ಗೈಸ್. ಇನ್ನು ಬರ್ತಾರಂತೆ. ಲೆಟ್ ಅಸ್ ಸಿ ಯಾರ್ಯಾರು ಬರ್ತಾರೆ ಅಂತ. ಅಫ್ಕೋರ್ಸ್ ನೋಡಿ, ನಾನು ಅಪ್ಲೋಡ್ ಮಾಡಲ್ಲ ಅಂತ ಅನ್ಕೊಂಡಿದ್ದಾರೆ ಇವರು. ತಕೊಂಡು ಇನ್ನು ಡೇಟಾ ಖಾಲಿ ಆಯ್ತು ಅಂದ್ಬಿಟ್ಟು ಏನಾದ್ರು ಸ್ಟೋರೇಜ್ ಗೈಸ್. ನಮ್ಮಮ್ಮ ಫಸ್ಟ್ ರ್ಯಾಂಕ್ ದಿವ್ಯಾ ಒಬ್ನೇ ಕುಡಿತಾವನೆ ಗೈಸ್. ಕೊಡ್ತಿಲ್ಲ. ಕುಕ್ಕರ್ ಕೂಗ್ತು ಫೈನಲಿ ಗೈಸ್. ಅಲ್ಲಿ ನಮ್ಮ ಅತ್ತೆದಿರಲ್ಲ ಏನೋ ಕೆಲಸ. ನಮ್ಮ ಅತ್ತೆದಿರಲ್ಲ ನೋಡಿ ಗಾಯ್ಸ್, ಮುದ್ದೆ ಕಟ್ತಾ ಇದ್ದಾರೆ. ಅದಕ್ಕೆ ನಾನು ಹೋಗ್ಬೇಕಂತೆ. ಕಬಾಬ್ ತಿಂತಾ ಇದೀವಿ. ಹೆಂಗಿದೆ ಟೇಸ್ಟು? ಸಕ್ಕತ್ತಾಗಿದೆ. ಹಾಕ್ಸ್ಕೊಂಡೆ, ಬಟ್ ಯಾವುದು ತಿನ್ನಕ್ಕೆ ಆಗ್ತಾರ ನನಗೆ. ಧೂಳು ನೋಡಿ ಎಲ್ಲ ನನ್ನ ಪ್ಲೇಟ್ಗೆ ಹಾಕ್ಬಿಟ್ಲು. ನಮ್ಮಮ್ಮ ನೋಡಿ ಗಾಯ್ಸ್, ಬ್ಯಾಟಿಂಗ್ ಅಂದರೆ ಏನು ಅಂದರೆ ನಮ್ಮಮ್ಮನೇ. ಅಲ್ಲಿ ನೋಡಿ ಗಾಯ್ಸ್, ನಮ್ಮ ಅಕ್ಕ ಲಿಪ್ಸ್ಟಿಕ್ ಓವರ್ ರೇಂಜಿಗೆ ತಿಂತೈತೆ. ಅಕ್ಕ ಇವತ್ತು ಚೆನ್ನಾಗಿ ಬಿರಿಯಾನಿ ತಿನ್ಬಿಡ್ತು. ಆಮೇಲೆ ನೀರು ಚೆನ್ನಾಗಿ ಕೊಡ್ಬಿಡ್ತು. ನಾನೇನು ತಿಂದೇ ಇಲ್ಲ ಗೈಸ್, ಬರೀ ಜ್ಯೂಸ್ ಅಷ್ಟೇ. ಇವನೇನು ಹೇಳ್ತಾವ್ ನೋಡಿ. ಜ್ಯೂಸ್ ಆರಾಮ್ಸೆ ಕುತ್ಕೊಂಡು ಕುಡ್ಬಿಡ್ತು. ಮೆಟ್ಲುನೇ ಹತ್ಲಿಲ್ಲ ದೇವಸ್ಥಾನದ್ದು. ನನಗೆ ಬಿಸಿಲು ಅಲ್ವಾ ಗೈಸ್, ಅದಕ್ಕೆ ಆಗ್ಲಿಲ್ಲ ನನಗೆ ಬೆಟ್ಟ ಹತ್ತಕ್ಕೆ. ನಾನೇ ಬೆಟ್ಟ ಹತ್ತಿದ್ದೀನಿ. ಅದು ನಾನು 2 ಸಲ ಹತ್ತಿದ್ದೀನಿ. ಅದು ನಾನು 3 ಸತಿ ಹತ್ತಿದ್ದೀನಿ. ನನ್ನ ಶಕ್ತಿ ಎಲ್ಲ ಇವನ್ಗೆ ಕೊಟ್ಬಿಟ್ಟೆ ಗೈಸ್. ಇವನು ಹುಟ್ಟುವಾಗ ನೋಡಿ ಗಾಯ್ಸ್, ನನ್ನ ತಮ್ಮ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾನೆ, ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ ನೋಡಿ ಗಾಯ್ಸ್. ಅವ್ನ ಹೇರ್ ಸ್ಟೈಲ್ ನೋಡಿ ಗಾಯ್ಸ್. ನನ್ನ ಬ್ಯೂಟಿ ಎಲ್ಲ ಅವನಿಗೆ ಕೊಟ್ಬಿಟ್ಟೆ ಗಾಯ್ಸ್. ಸುಸ್ತಾಗ್ತಿದೆ, ಖಾಲಿ ಮಾಡೋಕ್ಕಾಗ್ತಿಲ್ಲ. ಏನೋ ಒಂದು ಕತೆ ಹೊಡಿಬೇಕು ಇವಾಗ. ಸೊ ಇವಾಗ ಎಲ್ಲ ಫಂಕ್ಷನ್ ಮುಗೀತು, ಎಲ್ಲರದು ಊಟ ಆಯಿತು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ. ಸೊ ಈಗ ಫೈನಲಿ ಪ್ಯಾಕಪ್ ನಡೀತಾ ಇದೆ. ಸೊ ಇದಾದ ತಕ್ಷಣ ನಾವು ಊರಿಗೆ ಹೊರಡೋದೆ. ನಾನು ಸ್ಯಾರಿ ಚೇಂಜ್ ಮಾಡಿದ್ದೀನಿ ಕಂಪ್ಲೀಟಾಗಿ, ಬಟ್ ಇನ್ನು ಜುವೆಲ್ಸ್ ಎಲ್ಲ ರಿಮೂವ್ ಮಾಡಿಲ್ಲ. ಸೊ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಸೊ ಇವಾಗ ಹೊರಡಬೇಕು ಬ್ಯಾಂಗ್ಳೂರ್ಗೆ. ಆ್ಯಂಡ್ ಇಟ್ಸ್ ಲೈಕ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನೀವಲ್ಲಿ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಪ್ಯಾಕಪ್ ಆಗ್ತಾಯಿದೆ. ಸೊ ಇನ್ನು ಬಾಕಿ ಇರೋ ಎಲ್ಲ ಊಟಗಳನ್ನ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗ್ತಾ ಇದ್ದೀವಿ ಕೂಡ. ಸೊ ಗುಡ್ ನೈಸ್ ಪ್ಲೇಸ್ ಗಾಯ್ಸ್, ನೀವು ನೋಡ್ಬೋದು. ಬಟ್ ನೈಸ್ ಪ್ಲೇಸ್ ಟೆಂಪ್ರವರಿಗೆ. ಬಿಕಾಸ್ ಯಾಕೆ ಅಂತ ಅಂದರೆ ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಒಳ್ಳೆ ಪ್ಲೇಸ್ ಅಂತ ಏನು ಅಷ್ಟು ಅನ್ಸೋದಿಲ್ಲ. ಆ ಸ್ಯಾರಿಯಲ್ಲಿ ಈ ಬಿಸಿಲಿಗೆ ಸಾಕಾಗ್ಬಿಡ್ತು, ಜೀವನನೇ ಸಾಕಾಗ್ಬಿಡ್ತು ಅಂತ ಅನಿಸ್ಬಿಡ್ತು ನನಗಂತೂ. ಸೊ ನಾವು ಇಟ್ಸ್ ಡನ್. ನೋಡಿ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಾ? ಎಸ್, ಆ ದೇವಸ್ಥಾನ. ವೆಯ್ಟ್, ಹಾಂ, ಅದು ಆಂಜನೇಯನ ದೇವಸ್ಥಾನ. ಸೊ ಯಾ, ಆ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಪೂಜೆ ಆಗಿತ್ತು. ಇವಾಗ ಆಗಿದೆ. ಟೈಮ್ ಇವಾಗ ಎಷ್ಟು ಅಂದರೆ 4:20. ಸೊ ಬ್ಯಾಂಗ್ಳೂರ್ಗೆ ಹೋಗೋಷ್ಟರಲ್ಲಿ ಎಕ್ಸಾಕ್ಟ್ಲಿ 7:30, 8 o'clock ಆಗುತ್ತೆ. ಅಲ್ಲಿ ಹೋದ್ಮೇಲೆ ನಾವು ನಮ್ಮ ಮನೆಗೆ ಹೋಗ್ತೀವಿ, ಅಜ್ಜಿ ಮನೆಯಿಂದ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಟೈಮ್ 10 ಗಂಟೆ ಆಗಿದೆ. ಅಲ್ಲೆಲ್ಲ ಮುಗಿಸಿ ನಮ್ಮ ಮನೆಗೆ ಬರೋಷ್ಟರಲ್ಲಿ 10 o'clock. ಆ್ಯಂಡ್ ಸೀರಿಯಸ್ಲಿ ಎಷ್ಟು ಟಯರ್ಡ್ ಅಂದರೆ, ಬಿಕಾಸ್ ಎಷ್ಟು ಬಿಸಿಲಿದೆ. ಆ ಬಿಸಿಲಿಗೂ ಆ ಅವತಾರಕ್ಕೂ ಅಲ್ಲಿ ಬೇರೆ ನೆಟ್ವರ್ಕ್ ಸಿಗಲ್ಲ. ಲಿಟ್ರಲಿ ನೆಟ್ವರ್ಕ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇಟ್ ಈಸ್ ಸೋ ಹಾರಿಬಲ್. ಬಟ್ ಓಕೆ, ಎಲ್ಲ ಚೆನ್ನಾಗಿತ್ತು. ಯಾಕಂದರೆ ಒಂದು ಕ್ಯಾಶುವಲ್ ಆಗಿ ಒಂದು ರುಟೀನ್ ನಡೀತಾ ಇರುವಾಗ ಆಲ್ ಆಫ್ ಅ ಸಡನ್ ಒಂದು ಕ್ವೈಟ್ ಚೇಂಜಸ್ ಇದೆ ಅಂತ ಅಂದಾಗ ಖುಷಿ ಆಗುತ್ತೆ. ಇಟ್ ವಾಸ್ ಗುಡ್. ಬಟ್ ಈ ಬಿಸಿಲಲ್ಲೆಲ್ಲ ನಿಜ ಮಾಡೋಕ್ಕಾಗಲ್ಲ ಮಾತ್ರ. ನೀವು ಏನಾದರೂ ಈ ಥರ ಬಿಸಿಲಲ್ಲಿ ಏನಾದರೂ ಒಂದು ಪೂಜೆ ಆ ಥರ ಏನಾದರೂ ಮಾಡಿದರೆ ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಚೆನ್ನಾಗಿತ್ತು ಒಂದು ಚೇಂಜಿಗೆ. ಇಟ್ ವಾಸ್ ಓಕೆ. ಬಟ್ ನಾಳೆಯಿಂದ ಅಗೇನ್ ದ ಸೇಮ್ ಟ್ರ್ಯಾಕ್, ಸೇಮ್ ಕಾಲೇಜ್ ಶೂಟ್ ಅಂತ ಅಂದ್ಕೊಂಡು ಕಂಟಿನ್ಯೂ ಆಗುತ್ತೆ. ಸೊ ನೋಡೋಣ. So until that, keep watching, keep loving yourself. Bye bye, love you all.